ಅಂದರೆ ಕ್ರಾಲ್ ಹೊರಗಡೆಯಿಂದ ಕೂಗ್ತಾರೆ, ಅದು ಚೇಸ್ ಮಾಡ್ಕೊ ಹೊಡಿಯೋಕ್ಕೆ ಬರ್ತದೆ. ಸೊ ಅದೆಲ್ಲ ಇರ್ತದೆ. ಅದು ಕ್ರಾಲ್ಗೆ ಹಾಕಿದ ನೆಕ್ಸ್ಟ್ ಡೇಯಿಂದನೇ ಇಬ್ಬರು ಸಿಬ್ಬಂದಿಯನ್ನು ಅದಕ್ಕೆ ಕೊಟ್ಟು, ಸೊ ಅವ್ರು ಮೊದಲಿಗೆ ಒಂದು ಸ್ಟಾರ್ಟಿಂಗ್ ಒಂದು ತಿಂಗಳು 2 ತಿಂಗಳು ಏನು ಮಾಡ್ತಾರೆ, ಸ್ವಲ್ಪ ಲಿಮಿಟೆಡ್ ಫುಡ್. ಯಾಕೆ ಇದು ಮಾಡ್ತಾರೆ ಅಂದರೆ ಇವ್ರು ಕರೆದ್ರೆ ಬರಬೇಕದು. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಹತ್ರಕ್ಕೆ ಹೋಗ್ತಾರೆ, ಅಂದರೆ ಕ್ರಾಲ್ ಹೊರಗಡೆಯಿಂದ ಕೂಗ್ತಾರೆ, ಅದು ಚೇಸ್ ಮಾಡ್ಕೊ ಹೊಡಿಯೋಕ್ಕೆ ಬರ್ತದೆ. ಸೊ ಅದೆಲ್ಲ ಇರ್ತದೆ. ಅದು ಡೈಲಿ ಇವರು ಬೆಳಿಗ್ಗೆಯಿಂದ ಸಂಜೆವರೆಗೂ ನೋಡಿ 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 ಏನಾಗುತ್ತೆ, ಇವ್ರಿಗೆ ಅಡ್ಜಸ್ಟ್ ಆಗ್ತಾ ಬರ್ತದೆ. ಸೊ ಆಮೇಲೆ ಅವರು ಒಂದು 6 ತಿಂಗಳು 8 ತಿಂಗಳು ಆದಮೇಲೆ ಸೊ ಅದು ಅಲ್ಲೇ ಒಳಗಡೆಯಿಂದನೇ ದಲೆಯನ್ನು ಅಂದರೆ ನಮಸ್ಕಾರ ಮಾಡು ಅಥವಾ ಹತ್ರಕ್ಕೆ ಬಾನೋದಕ್ಕೆ ಆರೆ ಅಂತನೋ ಈ ಥರ ಕೆಲವು ಸಿಗ್ನಲ್ಗಳನ್ನ ಕೊಟ್ಟು ಕರಿತಾ ಇರ್ತಾರೆ. ಅವ್ರು ಆರೆ ಅಂದ ತಕ್ಷಣ ಅದು ಬರ್ತದಲ್ಲ, ಅದು ನಾನು ಕರೀತಾವ್ರೆ ಅಂತ ಅದಕ್ಕೆ ಲ್ಯಾಂಗ್ವೇಜು ಅರ್ಥ ಮಾಡಿಸ್ತಾ ಹೋಗ್ತಾರೆ. ಸೊ ಆಮೇಲೆ ಸ್ಟಾರ್ಟಿಂಗ್ನಲ್ಲಿ ಹತ್ರ ಅದು ಅಪ್ರೋಚ್ ಮಾಡ್ತದೆ, ಏನು ಮಾಡ್ತಾ ಇಲ್ಲ ಅಂದಾಗ ಏನು ಮಾಡ್ತಾರೆ, ಸೊಡ್ಲಿಗೆ ಬೆಲ್ಲ ಕೊಡೋದು, ಕಾಯಿ ಕೊಡೋದು, ಕಬ್ಬು ಕೊಡೋದು, ಈ ಥರ ಮಕ್ಕಳಿಗೆ ತಿಂಡಿ ಕೊಟ್ಟು ನೀವು ಹೇಗೆ ಆ ಥರ ಅದನ್ನೇ ಅವರು ಹೊಲ್ಸ್ಕೊಳ್ಳಿಕ್ಕೆ ನೋಡ್ತಾರೆ. ಇದು ಪರವಾಗಿಲ್ಲ. ಒಂದು 7 ತಿಂಗಳು ಆಯಿತು ಅಂದಾಗ ಏನು ಮಾಡ್ತಾರೆ, ಕ್ರಾಲ್ ಮೇಲಿಂದ ಹೊರಗಡೆಯಿಂದ ಹತ್ತಿ ಮೈ ಮುಟ್ಟಕ್ಕೆ ನೋಡ್ತಾರೆ, ಸೌರಕ್ಕೆ ನೋಡ್ತಾರೆ, ಮೇಲೆ ಅದ್ರ ಮೇಲೆ ಕೂರ್ಲಿಕ್ಕೆ ನೋಡ್ತಾರೆ. ಆವಾಗ ಅದ್ರ ಬಿಹೇವಿಯರ್ ಗೊತ್ತಾಗ್ತಾ ಹೋಗುತ್ತೆ. ಹೌದು, ಅದು ಇದು ನನ್ನ ಏನು ಮಾಡಲ್ಲ ಅನ್ನೋದು ಇವನಿಗೂ ಬರಬೇಕು. ಸೊ ಇವರು ನನ್ನ ಮೈ ಮೇಲೆ ಕೂತ್ರು ಆನೆನಿಗೂ ಏನು ನನಗೂ ತೊಂದರೆ ಇಲ್ಲ ಇವರಿಂದ ಅಂತ ಮನಸ್ಥಿತಿ ಬರಬೇಕು. ಅಂದ್ರೆ ಅದು 2 ತಿಂಗಳು 6 ತಿಂಗಳು ಆಗ್ಬೋದು, ವರ್ಷನೂ ಆಗ್ಬೋದು. ಮಿನಿಮಮ್ 1 ವರ್ಷ ಗಂಡ ಆನೆ ಆದ್ರೆ ಮಿನಿಮಮ್, ಅದು ಮ್ಯಾಕ್ಸಿಮಮ್ 2 ವರ್ಷದವರೆಗೂ ಇರ್ತದೆ. ಅಷ್ಟು ಈಸಿಯಾಗಿ ಬೆಳಗಲ್ಲ ಅದು 1 ತಿಂಗಳು 2 ತಿಂಗಳಲ್ಲಿ. ಹೆಣ್ಣಾನೆ ಆದರೆ ಆಲ್ಮೋಸ್ಟ್ ಒಂದು 6 ತಿಂಗಳು, ಒಂದು 8 ತಿಂಗಳು, 10 ತಿಂಗಳು, ಮ್ಯಾಕ್ಸಿಮಮ್ ಅಂದ್ರೆ 1 ವರ್ಷದಲ್ಲಿ ಪಳಗ್ಬಿಡ್ತದೆ ಅದು. ಸೊ ಗಂಡಾನೆ ಸ್ವಲ್ಪ ಡಿಲೇ ಆಗ್ತದೆ. ಸೊ ನಂತರ ಇವನು ಕಾನ್ಫಿಡೆನ್ಸ್ ಇದೆ, 1 ವರ್ಷ ಆದಮೇಲೆ ಇದು ಆನೆ ಇಲ್ಲ ಸರ್ ಯಾರಿಗೂ ತೊಂದರೆ ಮಾಡಲ್ಲ, ತೊಂದರೆ ಇಲ್ಲ, ನಾವು ಹತ್ರ ಒಳಗಡೆನೇ ಹೋಗಿ ಅದ್ರ ಮೇಲೆಲ್ಲ ಕೂರ್ತೀವಿ, ಸೊಂಡ್ಲೆಲ್ಲ ಪಾಪ ಇದು ಮಾಡ್ತದೆ, ತೊಂದರೆ ಇಲ್ಲ, ಏನಿಲ್ಲ, ತೆಗಿಬೋದು ಅಂತ ಅವ್ನು ಕಾನ್ಫಿಡೆನ್ಸ್ ಕೊಟ್ಟರೆ ಮತ್ತೆ 2-3 ಆನೆ ಕ್ಯಾಂಪ್ ಆನೆನ ಉಪಯೋಗಿಸ್ಕೊಂಡು ಸಿಂಪಲ್ ಆಗಿ ಮೊದಲಿನಷ್ಟು ಕಾಂಪ್ಲಿಕೇಟೆಡ್ ಕಾಲ್ಗಗ್ಗ ಎಲ್ಲ ಹಾಕಲ್ಲ, ಕತ್ತಿಗೆ ಒಂದು ಸಣ್ಣ ಹಗ್ಗ ಹಾಕ್ಬಿಟ್ಟು ಅದನ್ನ ತೆಗೆದು ನಿಯರ್ ಬೈ ಎಲ್ಲಿ ಹರಿಯೋ ನೀರಿದೆ, ಹೊಳೆ ಇದ್ರೆ, ಕೆರೆ ಇದ್ರೆ ಅಲ್ಲಿ ತಗೊಂಡೋಗಿ ಸ್ನಾನ ಮಾಡಿಸಿ ಅವನಿಗೆ ಎಲ್ಲ ಸೇರ್ಕೊಂಡು ಒಂದು 3-4 ಜನ. ಯಾಕೆಂದ್ರೆ ಸ್ನಾನ ಮಾಡಿಸೋದು ಒಂದು ಕಲೆ, ಅದು ಆಲ್ಮೋಸ್ಟ್ 1 ಅವರ್ ಮಿನಿಮಮ್ ಬೇಕು. ಕ್ರಾಲಲ್ಲಿ ಕೂಡ ಹಾಕ್ಬಿಟ್ಟಿರ್ತೀರಲ್ಲ ಸರ್, ಅವಾಗ ಆಚೆನೂ ಬಿಡಲ್ಲ? ಬಿಡಲ್ಲ, ಯಾವುದು ಬಿಡಲ್ಲ. ಅಂದ್ರೆ ಅವ್ರಿಗೆ ಸ್ನಾನ ಮಾಡ್ಬೇಕು? ಏನಿಲ್ಲ, ಸ್ನಾನ ಅಂದ್ರೆ ಬಕೆಟ್ ಅಲ್ಲಿ ನೀರು ಹರಿಸ್ಬೇಕು ಅಷ್ಟೇ. ಅಷ್ಟು ಈಸಿಯಾಗಿ ಏನು ಪಳಗದ ಮೇಲೆ ನೀವು ಹೊರಿಯ ನೀರಿದ್ರೆ ಇನ್ನೂ ಒಳ್ಳೇದು. ಸೊ ಇಲ್ಲ ಕೆರೆ ಇದ್ರೆ ಮಲಗಿಸಿ 2-3 ಕಡೆನೂ ಅದನ್ನ ಇದು ಮಾಡಿಸಿ ಪೂರ್ತಿ ಸ್ನಾನ ಮಾಡಿಸಿ ಆಮೇಲೆ ಅವನ್ನ ಹೊರಗಡೆ ತಗೊಂಡು ಬಂದು ಅವನ ಬಿಹೇವಿಯರ್ ಅಲ್ಲಿ ಗೊತ್ತಾಗುತ್ತೆ. ಹೋಗುವಾಗ ಮತ್ತೆ ಬರುವಾಗ ಅವನ ಬಿಹೇವಿಯರ್ ಗೊತ್ತಾಗುತ್ತೆ. ಸೊ ಪೊಲೈಟ್ ಆಗಿದ್ರೆ ಅಲ್ಲೇ ಹೊರಗಡೆ ಇರ್ತಕ್ಕಂಥ ಒಂದು ಮರಕ್ಕೆ ಅದನ್ನ ಕಟ್ಕೊಂಡು ಇನ್ನೊಂದು 3-4 ತಿಂಗಳು ಅವನಿಗೆ ಸಣ್ಣದಾಗಿ ಅಲ್ಲೇ ತಿಂಡಿ ಕೊಡೋದು, ಊಟ ಕೊಡೋದು ಎಲ್ಲ ಅವ್ರಿಗೆ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಇವರು ಆನೆ ಮೇಲೆ ಕೂರೋದು ಹೊರಗಡೆ ಬಂದ್ಮೇಲೆ. ಸೊ ಇವ್ರ ಮಕ್ಳು ಕುಣ್ಸೋದು ಇವೆಲ್ಲ ಅಭ್ಯಾಸ ಮಾಡಿಸ್ತಾ ಹೋಗ್ತಾರೆ. ಸೊ ಹೌದು. ಸೊ ಆಮೇಲೆ ಇದು ಇಲ್ಲ ಒಳ್ಳೆ ಸಾಫ್ಟ್ ಆನೆ, ಯಾರಿಗೂ ಏನು ತೊಂದರೆ ಮಾಡೋದಿಲ್ಲ ಅಂದಾಗ ಹಿಂದೆ ಎಲ್ಲ ಸಫಾರಿ ಇತ್ತು. ಸೊ ಮೇಲೆ ಏನೋ ಅಕೌಂಟ್ಮೆಂಟ್ಸ್ ಎಲ್ಲ ಹಾಕಿ ಬೆಂದ್ಮೇಲೆ ಒಂದು ತೊಟ್ಲಿತ್ತು, ಆ ತೊಟ್ಲನ್ನ ಕಟ್ಟಿ ಫಸ್ಟು ಸ್ಟಾರ್ಟಿಂಗು ಇವರು ಫಾರೆಸ್ಟ್ ಸ್ಟಾಫು ಸಿಬ್ಬಂದಿ ಅಥವಾ ಆನೆ ಅವ್ರ ಕುಟುಂಬದವರು ಮಕ್ಕಳು ಮರಿ ಕುಣಿಸ್ಕೊಂಡು ಕಾಡು ಒಳಗಡೆ ಹೋಗೋದು, ಕ್ಯಾಂಪ್ಗೆ ಬೀಟ್ ಮಾಡೋದು, ಸುಮ್ಮನೆ ತಿರ್ಗಾಡ್ಕೊಂಬರೋದು, ಈ ಥರ ಎಲ್ಲ ಮಾಡಿ ಅಭ್ಯಾಸ ಮಾಡಿಸಿ ನಂತರದಲ್ಲಿ ಅದು ಜನಗಳನ್ನು ಕುಣಿಸ್ಕೊಂಡು ಹೋಗೋಕ್ಕೆ ಸಫಾರಿ ಅಂತ ಕರಿತೀವಿ ನಾವು. ಹಿಂದೆ ಎಲ್ಲ ಇತ್ತು, ಈಗಿಲ್ಲ ಅದು ಸಫಾರಿ. ಸೊ ಅಂಥ ಕಾರ್ಯಕ್ಕೆಲ್ಲ ಉಪಯೋಗಿಸ್ಕೊತಾರೆ. ಇಲ್ಲ ಅಂದರೆ ಕಾಡು ಒಳಗಡೆ ಬೀಟ್ ಹೋಗೋದು, ಈ ಥರ ಕಾರ್ಯಾಚರಣೆಗೆ ಉಪಯೋಗಿಸ್ಕೊಂಡು ನಂತರ ದಿನಗಳೇ ಹೆಚ್ಚು ಪಳಗಿಸ್ತಾ ಇದ್ರು. ಅದನ್ನ ಯಾರಿಗೂ ತೊಂದರೆ ಮಾಡಲ್ಲ, ಇದು ಅಂಬಾರಿಗೆ ಚೆನ್ನಾಗಿದೆ, ಅರಮನೆಗೆ ತಗೊಂಡೋಗೋಣ, ಇದು ಮುಂದೆ ಒಳ್ಳೆಯದಾಗುತ್ತೆ. ಸೊ ಅಂತ ನಮಗೆ ಕಾನ್ಫಿಡೆನ್ಸ್ ಬಂದರೆ ಡಾಕ್ಟ್ರ್ ಕ್ಯಾಂಪ್ಗಳಿಗೆ ಹೋಗಿ ಆನೆ ಎಲ್ಲ ನೋಡಿ, ಆನೆ ಒಳ್ಳೆ ಲುಕ್ ಇದ್ದು, ಒಳ್ಳೆ ಹೈಟ್ ಇದೆ, ಒಳ್ಳೆ ಪರ್ಸ್ನಾಲಿಟಿ, ಫಿಸಿಕ್ಕು ಮತ್ತು ಬಿಹೇವಿಯರ್ ಎಲ್ಲ ಚೆನ್ನಾಗಿದೆ ಅಂದಾಗ ಏನು ಮಾಡ್ತೀವಿ, ದಸರಾಕ್ಕೆ ಸೆಲೆಕ್ಟ್ ಮಾಡ್ತೀವಿ.
ಸೆಲೆಕ್ಟ್ ಅಂದ್ರೆ ಸಾಫ್ಟ್ ಇರಬೇಕು, ಅದು ನೀವು ಖಂಡಿತ, ಅದ್ರ nature ನೇಚರ್ ಇಂಪಾರ್ಟೆಂಟ್. ಜನಗಳಿಗೆ ಇಲ್ಲಿ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ, ಅದು ಹೋಗ್ತಾ ಇರ್ತದೆ. ಸೌಂಡ್ಗಳಿಗೆ ಅದ್ರ ನೋಡ್ಬೇಕಿದು ಯಾವ ಥರ ರಿಯಾಕ್ಟ್ ಮಾಡ್ತದೆ. ಯಾಕೆಂದ್ರೆ ಆಂಬುಲೆನ್ಸ್ ಒಂಥರ ಸೌಂಡ್ ಮಾಡ್ತದೆ, ನಿಮ್ಮ ಕಾರ್ ಹಾರ್ನ್ ಒಂಥರ ಸೌಂಡ್ ಇರ್ತದೆ, ಹೌದು, ಇನ್ನೊಂದು ವೆಹಿಕಲ್ ಇನ್ನೊಂದು ಥರ ಇರ್ತದೆ. ಆಮೇಲೆ ಸೌಂಡು, ಶಿಳ್ಳೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ, ಕಿರ್ಚುತ್ತಾರೆ ಜನ, ಅವಕ್ಕೆಲ್ಲ ಅಡ್ಜಸ್ಟ್ ಆಗ್ಬೇಕು. ಸೊ ಅದರ ಮೇಲೆ ಅದರದ್ದು ಬಿಹೇವಿಯರ್ನ ಅಸೆಸ್ ಮಾಡಿ ದಸರಾ